ನಮಸ್ತೆ ಆತ್ಮೀಯ ಸ್ನೇಹಿತರೆ. ದೇಶಾದ್ಯಂತ ಅಯ್ಯಪ್ಪ ಸ್ವಾಮಿ ಭಕ್ತರು ವಿವಿಧ ರೀತಿಯಲ್ಲಿ ಸ್ವಾಮಿಗೆ ವಿಶೇಷ ಪೂಜೆ ಕಾರ್ಯಕ್ರಮ ಹಮ್ಮಿಕೊಂಡು ಭಕ್ತಿಭಾವದಿಂದ ಆಚರಿಸಿ ಅನ್ನಪ್ರಸಾದ ವಿನಿಯೋಗ ಮಾಡ್ತಾರೆ. ಇಡುಮುಡಿ ಕಟ್ಟಿ ಶಬರಿಮಲೆ ಬೆಟ್ಟಕ್ಕೆ ಹೋಗಿ ಆ ವಿಲ್ಲಾಲ ವೀರನಾದ ಅಯ್ಯಪ್ಪ ಸ್ವಾಮಿ ದರ್ಶನ ಪಡೆಯುತ್ತಾರೆ. ಇದೇ ರೀತಿ ಶ್ರೀ ಕ್ಷೇತ್ರ ದೊಮ್ಮಸಂದ್ರ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿ ದೇವಾಲಯದಲ್ಲಿ ವಿಶೇಷ ಪೂಜೆ ಕಾರ್ಯಕ್ರಮ ಹಮ್ಮಿಕೊಂಡಿದ್ದರು. ಇಲ್ಲಿಗೆ ಅಕ್ಕಪಕ್ಕದ ಹಳ್ಳಿಗಳ ಅಯ್ಯಪ್ಪ ಸ್ವಾಮಿ ಮಾಲಾಧಾರಿಗಳು ಆಗಮಿಸಿ ತಮ್ಮ ಹರಕೆಯನ್ನು ಮತ್ತು ದೇವರಿಗೆ ನೇಯ್ಯಾಭಿಷೇಕ, ಕನ್ಯಪೂಜೆ, ಕಾದಿರುವ ಎಣ್ಣೆಯಲ್ಲಿ ಬರೀ ಕೈಯಲ್ಲಿ ಕಜ್ಜಾಯ ಎತ್ತುವ ಮೂಲಕ ಆ ಶಬರಿನಾಥನಿಗೆ ಭಕ್ತಿಭಾವದಿಂದ ಪ್ರಾರ್ಥನೆ ಭಜನೆ ಮಾಡಿದರು. ದೊಮ್ಮಸಂದ್ರ ಗುರುಸ್ವಾಮಿಯಾದ ನಾರಾಯಣ ಸ್ವಾಮಿ ನೇತೃತ್ವದಲ್ಲಿ ಈ ಅಯ್ಯಪ್ಪ ಸ್ವಾಮಿ ಮಹಾಪೂಜೆ ಅನ್ನಸಂತರ್ಪಣೆ ನಡೆಯಿತು. ಸ್ವಾಮಿಯ ಕೃಪೆಗೆ ಪಾತ್ರರಾಗಲು ಮೋಪರಹಳ್ಳಿ, ತಿಮ್ಮನಾಯಕನಹಳ್ಳಿ, ಗುಮಲಾಪುರ ಗ್ರಾಮದ ಭಕ್ತರು ಆಗಮಿಸಿದ್ದರು. ಈ ಕಾರ್ಯಕ್ರಮದ ವಿಶೇಷತೆ ಏನೆಂದರೆ, ಓರ್ವ ಬಾಲಕನಿಗೆ ಬಾಲ ಅಯ್ಯಪ್ಪ ಸ್ವಾಮಿ ವೇಷಭೂಷಣ ಧರಿಸಿ ಪಟ್ಟಕ್ಕೆ ಕೂರಿಸಿ ಸಾಕ್ಷಾತ್ ಆ ಶಬರಿನಾಥನಾದ ಮಣಿಕಂಠನಿಗೆ ಸೇವೆ ಮಾಡುವ ಹಾಗೆ ಪೂಜಾ ಕೈಂಕರ್ಯ ನೆರವೇರಿಸಲಾಯಿತು. ನಂತರ ಬೆಂಕಿಯಂತೆ ಕಾದಿರುವ ಎಣ್ಣೆಯಲ್ಲಿ ಬರೀ ಕೈಯಲ್ಲಿ ಕಜ್ಜಾಯ ಎತ್ತುವ ಮೂಲಕ ಆ ಮಹಾಶೂರನಾದ ಅಯ್ಯಪ್ಪನಿಗೆ ತಮ್ಮ ಭಕ್ತಿ ಭಾವವನ್ನು ವ್ಯಕ್ತಪಡಿಸಿದರು. ಕನ್ಯಪೂಜೆಗೆ ಸುತ್ತಮುತ್ತಲಿನ ಅಯ್ಯಪ್ಪ ಭಕ್ತಾದಿಗಳು ಆಗಮಿಸಿ ಕಾರ್ಯಕ್ರಮವನ್ನು ವೀಕ್ಷಿಸಿ ಸಂತೃಪ್ತರಾಗಿದ್ದಾರೆ. ಧನ್ಯವಾದಗಳು. பம்பை நதியில் தீபமும் அவனே, சபரிமாமலை ஜோதியும் அவனே, சஞ்சலம் தீர்க்கும் மோகினி மகனே. சரணம் சரணம் ஹரிகர சுதனே, ஹரிகர சுதனே, சரணம் சரணம்.